ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವೆಲ್ಲರೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರಬಹುದು, ಒಬ್ಬ ವ್ಯಕ್ತಿ 220 ಕೋಟಿ ಹಣವನ್ನು ಖರ್ಚು ಮಾಡಿ ನಾಯಿಯಂತೆ ಆಗಿದ್ದಾನೆ. ಈ ಒಂದು ವಿಷಯ ನಿಜನ ಅಥವಾ ಸುಳ್ಳ, ಹಾಗೂ ಈ ವಿಷಯದ ಹಿಂದೆ ಇರುವ ಕಾರಣವೇನು, ಎಲ್ಲದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಅನ್ನೋದನ್ನ ನೀಡಿ. ಬನ್ನಿ ಈ ಒಂದು ವಿಷಯದ ಅಸಲಿ ಸತ್ಯವನ್ನು ನಾವೀಗ ತಿಳಿಯೋಣ. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ 220 ಕೋಟಿ ಹಣವನ್ನು ಖರ್ಚು ಮಾಡಿ ಏನನ್ನು ಮಾಡಬಹುದು. ಉದಾಹರಣೆಗೆ ಮನೆ ಕಟ್ಟಬಹುದು, ಐಷಾರಾಮಿ ಕಾರುಗಳನ್ನು ಖರೀದಿಸಬಹುದು, ಖಾಸಗಿ ಜೆಟ್ ಕೂಡ ಅವನು ಖರೀದಿಸಬಹುದು. ಆದರೆ ಜಪಾನ್ನ ಒಬ್ಬ ವ್ಯಕ್ತಿ ಮಾತ್ರ ಈ ಒಂದು ಹಣವನ್ನು ಖರ್ಚು ಮಾಡಿ ನಾಯಿ ಆಗಿದ್ದಾನೆ. ಹೌದು, ನೀವು ಕೇಳಿದ್ದು ಸರಿ. ತನ್ನ ರೂಪವನ್ನೇ ಬದಲಿಸಿಕೊಂಡು 4 ಕಾಲಿನ ನಾಯಿಯಂತೆ ಕಾಣುವಂತಹ ಈ ಒಂದು ವ್ಯಕ್ತಿಯ ಕತೆ ಏನು? ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವ್ಯಕ್ತಿ ಭಾರಿ ಕುತೂಹಲವನ್ನು ಮೂಡಿಸಿದ್ದಾನೆ. ಇದರ ಹಿಂದಿರುವ ಅಸಲಿ ಸತ್ಯ ಯಾವುದು? ಬನ್ನಿ ನೋಡೋಣ. ಈ ವ್ಯಕ್ತಿಗೆ ಬಾಲ್ಯದಿಂದಲೂ ನಾಯಿಗಳ ಬಗ್ಗೆ ವಿಶೇಷ ಆಸಕ್ತಿ ಇತ್ತು. ಅವನಿಗೆ ಒಂದು ದಿನ ನಾನು ನಿಜವಾಗಿ ನಾಯಿಯಂತೆ ಕಾಣಬೇಕು ಎಂಬ ಆಸೆಯನ್ನು ಇಟ್ಟುಕೊಂಡಿದ್ದ. ಸಾಮಾನ್ಯವಾಗಿ ಜನರು ಇಂತಹ ಆಸೆಗಳನ್ನು ಕೇವಲ ಕನಸಾಗಿ ಇಟ್ಟುಕೊಳ್ಳುತ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ ತನ್ನ ಆಸೆಗಳನ್ನು ನಿಜವಾಗಿಸಲು ಮುಂದಾಗಿದ್ದನು. ತನ್ನ ದೇಹದ ಆಕಾರ, ನಾಯಿಯ ಕೂದಲು, ಮುಖದ ವಿನ್ಯಾಸ ಮತ್ತು ನಾಯಿಯ ಚಲನವಲನಗಳನ್ನು ಹೋಲುವಂತೆ ವಿಶೇಷವಾಗಿ ತಯಾರಿಸಲಾದ ಒಂದು ಕಾಸ್ಟ್ಯೂಮ್ಗಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಿದ್ದಾನೆ. ಅಸಲಿಗೆ ಅವನು ನಿಜವಾಗಿಯೂ ನಾಯಿ ಆಗಿರಲಿಲ್ಲ. ನಾಯಿಯನ್ನೇ ಹೋಲುವಂತ ಒಂದು ಕಾಸ್ಟ್ಯೂಮ್ ಅನ್ನು ಅವನು 220 ಕೋಟಿ ಖರ್ಚು ಮಾಡಿ ಕಾಸ್ಟ್ಯೂಮ್ ಅನ್ನು ರೆಡಿ ಮಾಡಿಸಿಕೊಂಡಿದ್ದ ಎನ್ನಲಾಗುತ್ತಿದೆ. ಈ ಕಾಸ್ಟ್ಯೂಮ್ ಅನ್ನು ಸಾಮಾನ್ಯ ಅಂಗಡಿಯಿಂದ ಖರೀದಿಸಿದ್ದಲ್ಲ. ಮಾನವನ ದೇಹಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತೆ ನಾಯಿಯಂತೆ ಕಾಣುವ ರೀತಿಯಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಕಾಸ್ಟ್ಯೂಮ್ ಆಗಿದೆ. ಅದರ ಪರಿಣಾಮವಾಗಿ ಅವನು ಆ ಕಾಸ್ಟ್ಯೂಮ್ ಧರಿಸಿದಾಗ ದೂರದಿಂದ ನೋಡಿದರೆ ನಿಜವಾಗಿಯೂ ಅವನು ನಾಯಿಯಂತೆ ಕಾಣುತ್ತಾನೆ. ಇನ್ನೊಂದು ವಿಶೇಷ ಸಂಗತಿ ಏನೆಂದರೆ, ಆ ಕಾಸ್ಟ್ಯೂಮ್ ತಯಾರಿಸಲು ಹಲವಾರು ತಿಂಗಳುಗಳ ಕಾಲ ಕೆಲಸ ಮಾಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ನಾಯಿಯ ದೇಹದ ರಚನೆ ಹೇಗಿರುತ್ತದೆ, ಅದರ ಕಾಲುಗಳು ಹೇಗೆ ಕಾಣಬೇಕು, ಕೂದಲು ಹೇಗಿರಬೇಕು, ಮುಖದ ಆಕಾರ ಹೇಗಿರಬೇಕು, ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾಸ್ಟ್ಯೂಮ್ ಅನ್ನ ಆ ವ್ಯಕ್ತಿ ತಯಾರಿಸಿಕೊಂಡಿದ್ದ. ಇದನ್ನು ಧರಿಸಿದ ನಂತರ ಆ ವ್ಯಕ್ತಿ ನಾಯಿಯಂತೆ ನಡೆಯುವ ಮತ್ತು ವರ್ತಿಸುವ ವಿಡಿಯೋಗಳನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾನೆ. ಇದನ್ನು ನೋಡಿದ ಕೆಲವರು ಆಶ್ಚರ್ಯಪಟ್ಟರೆ, ಇನ್ನು ಕೆಲವರು ಇದು ನಿಜವಾದ ನಾಯಿಯೇ ಎಂದುಕೊಂಡಿದ್ದಾರೆ. ಇನ್ನು ಕೆಲವರು ಇದು ಒಂದು AI ವಿಡಿಯೋ ಅಂತಲೂ ಕೂಡ ಅಂದುಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ವ್ಯಕ್ತಿ 220 ಕೋಟಿ ಖರ್ಚು ಮಾಡಿದ್ದಾನೆ ಎಂಬ ಮಾಹಿತಿ ತುಂಬಾ ವೈರಲ್ ಆಗಿದೆ. ಆದರೆ ಆ ಮೊತ್ತವು ನಿಜವಾಗಿಯೂ ಕೇವಲ ಆ ಕಾಸ್ಟ್ಯೂಮ್ ಖರ್ಚಾದ ಹಣವೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಕೆಲವು ನ್ಯೂಸ್ಗಳಲ್ಲಿ ಈ ಒಂದು 220 ಕೋಟಿ ಹಣಕ್ಕಿಂತಲೂ ಹೆಚ್ಚಿನ ಹಣವನ್ನು ಉಲ್ಲೇಖಿಸಿರುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಕೂಡ ಅಷ್ಟೇ 220 ಕೋಟಿ ಎಂದಾಕ್ಷಣ ಖಚಿತ ಮಾಹಿತಿ ಇಲ್ಲದೆ ಯಾವುದೇ ವಿಡಿಯೋವನ್ನು ಕೂಡ ನಂಬಬೇಡಿ. ಒಟ್ಟಿನಲ್ಲಿ ಮನುಷ್ಯನ ಆಸೆ ಮತ್ತು ಕಲ್ಪನೆ ಎಷ್ಟು ವಿಭಿನ್ನವಾಗಿರಬಹುದು ಎಂಬುದಕ್ಕೆ ಈ ಒಂದು ಘಟನೆಯೇ ಒಂದು ವಿಚಿತ್ರ ಉದಾಹರಣೆಯಾಗಿದೆ. ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ, ನೀವು 220 ಕೋಟಿ ಹೊಂದಿದ್ದರೆ ಅದನ್ನು ಏನು ಮಾಡಲು ಬಯಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ವಿಚಿತ್ರ ಮತ್ತು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.